ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ಕಡಲೆಪೂರಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪಾಕೆಟ್ ಕಡಲೆಪೂರಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಂಥ ಪದಾರ್ಥಗಳು: ಬೆಳ್ಳುಳ್ಳಿ, ಕಡಲೆಬೀಜ, ಕಡಲೆಪಪ್ಪು, ಕೊಬ್ಬರಿ, ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು. ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ನಾನು ತೊಗೊಂಡಿದ್ದೀನಿ ಖಾರ ಇರಲಿ ಅಂತ. ಒಂದು ಕಡಾಯಲ್ಲಿ ಸುಮಾರು ಒಂದು 100 ಗ್ರಾಮಷ್ಟು ಪ್ಯೂರ್ ಕೊಕೊನೆಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜನ ಹಾಕಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದು ಬೌಲಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಒಂದು ಬೌಲಷ್ಟು ಹುರಿಗಡಲೆ, ಪುಟಾಣಿ ಅಂತ ನಾವು ಕರಿತೀವಿ, ಕಡಲೆಪಪ್ಪು, ಈ ರೀತಿ ಇದನ್ನು ಕೂಡ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಸಪ್ರೇಟ್ ಅದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಣ ಕೊಬ್ಬರಿನ ಕೂಡ ನಾನಿಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಅದಾದ ನಂತರ 2 ಗಡ್ಡೆ ಬೆಳ್ಳುಳ್ಳಿಯಷ್ಟು ಇಲ್ಲಿ ಜಜ್ಜಿ ನಾನು ಸಿಪ್ಪೆ ಸಮೇತ ಯೂಸ್ ಮಾಡ್ತಿದ್ದೀನಿ. ಸಿಪ್ಪೆ ಇದ್ದರೆ ಟೇಸ್ಟ್ ಬರುತ್ತೆ ನಿಮಗೆ. ಬೆಳ್ಳುಳ್ಳಿ ಇದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾನು ಸಪ್ರೇಟ್ ಎತ್ತಿಟ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಗೋಲ್ಡನ್ ಕಲರ್ ಅಂತ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ನಾನು ಇಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಫ್ರೈ ಮಾಡ್ತಿದ್ದೀನಿ. ಅದು ಕೂಡ ಗರಿಗರಿಯಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಇಟ್ಕೊಳ್ತೀನಿ. ಲಾಸ್ಟಲ್ಲಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಳಿ. ಗುಂಟೂರು ಬೇಡಿಗೆ ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಖಾರ ಇರುತ್ತೆ. ಅದಾದ ನಂತರ ಲಾಸ್ಟಲ್ಲಿ ಉಳ್ಕೊಂಡಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಡಿಮೆ ಉರಿಯಲ್ಲಿ ನಾನು ಈ ರೀತಿ ಕಡಿಮೆ ಉರಿಯಲ್ಲಿ ಆದಷ್ಟು ಫ್ರೈ ಮಾಡಿಕೊಂಡು ಅದಾದ ನಂತರ ಪೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಿದ್ದಾದ ನಂತರ ನಾವು ಲಾಸ್ಟ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಪದಾರ್ಥಗಳು ಕಡಲೆ ಬೀಜ, ಕೊಬ್ಬರಿ, ಹುರಿಗಡಲೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇವಾಗ ಟೇಸ್ಟ್ ನೋಡಿ, ನಿಮಗೇನಾದರೂ ಉಪ್ಪು ಕಡಿಮೆ ಇದೆ ಅನಿಸಿದ್ರೆ ನೀವು ಉಪ್ಪು ಕೂಡ ಮೇಲೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮತ್ತು ಮಳೆ ಬರೋ ಟೈಮಲ್ಲಿ ತಿನ್ಬೋದು. ಚಳಿ ಇದ್ದಾಗ ಖಾರ ಸ್ವಲ್ಪ ಚೆನ್ನಾಗಿಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಟ್ರಿಪ್ ಏನಾದರೂ ಹೋಗ್ತಿದ್ರೆ ಆವಾಗ ಕೂಡ ನೀವು ಎತ್ಕೊಂಡು ಹೋಗ್ಬೋದು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇದ್ದರೆ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್.